ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ವಾಟಾಳ್ ನಾಗರಾಜ್. ಕಾವೇರಿ ವಿವಾದ, ಬೆಳಗಾವಿ ಗಡಿ ವಿವಾದ, ಕನ್ನಡಿಗರಿಗೆ ಉದ್ಯೋಗ, ಈ ರೀತಿಯ ಹಲವು ಬೇಡಿಕೆಗಳ ಈಡೇರಿಕೆಗೆ ಕನ್ನಡ ಸಂಘಟನೆಯಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರಿಗೆ ಟೋಪಿ ಹಾಕದಂತೆ ನಮಗ್ ಹಾಕೋದಕ್ಕಾಗಲ್ಲ, ಬಂದ್ ಕೈ ಬಿಡೋದಕ್ಕೆ ಸರ್ಕಾರ ಹೇಳ್ತಿದೆ, ಆದ್ರೆ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಪರ ಗೊತ್ತುವಳಿ ತೆಗೆದುಕೊಳ್ಳುವಂತೆ ಒತ್ತಾಯ. ಇರೋದು ಡಿಸ್ಪ್ಯೂಟ್ ಇಲ್ಲ, ಕಾವೇರಿ ಡಿಸ್ಪ್ಯೂಟ್ ಇರೋದು. ನೀವು ಕಬಿನಿ ನೀರು ಬಿಟ್ಟು ಅಂತ ಅಂದ್ಬಿಟ್ಟು ಬುರ್ಡೆ ಹೊಡೆದ್ರೆ ಒಪ್ಕೊಂಡೋದ್ರು. ಆದ್ದರಿಂದ ನಮಗೆ ಕಾವೇರಿ ಮುಖ್ಯಮಂತ್ರಿ ಹೇಳೋದ್ರಲ್ಲಿ ನಂಬಿಕೆ ಇಲ್ಲ. ಇವತ್ತು ತಮಿಳುನಾಡಿನಲ್ಲಿ ಡಿಎಂಕೆ ಅವರು, ಎಐಡಿಎಂಕೆ ಅವರು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ನೀರಿಲ್ಲ, ಕೊಡೋ ಪ್ರಶ್ನೆನೇ ಇಲ್ಲ. ನಮಗೆ ನೀವು ನಿರ್ಣಯ ಮಾಡದೇ ಇರಲಿ, ಬೆಳಗಾವಿ ನಮ್ಮದೇ, ಅದ್ರಲ್ಲೇನು ಏನು ಒಂದು ಇಂಚ್ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಹಾನಗರ ಪಾಲಿಕೆ ನಿಮ್ಮ ಬದ್ಧತೆ ಏನು? ಇದಕ್ಕೆ ನಾವು ಹಿಂದೇನು ಹೇಳಿದ್ದೋ ಬಂದ್ ಮಾಡ್ತೀವಿ, ಇಲ್ಲೇ ಹೇಳೋಗಿದ್ದೆ, ಬಂದ್ ಮಾಡ್ತೀವಿ. ಬಂದ್ ಮಾಡಿದ್ರೆ ಶಕ್ತಿ, ಬಂದ್ ಮಾಡಿದ್ರೆ ಗೌರವ, ಬಂದ್ ಮಾಡಿದ್ರೆ ಇಡೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.